ಎಲ್ಲರಿಗೆ ಕನ್ನಡ ಲೈಫ್ ಸ್ಟೋರಿನಿಂದ ತುಂಬ ಥ್ಯಾಂಕ್ ಯು ಸೋ ಮಚ್. ಈ ಸ್ಟೋರಿ ಯಾರು ಫಾಲೋ ಮಾಡ್ತಿದ್ರ ಅವರಿಗೆಲ್ಲರಿಗೆ ತುಂಬ ಧನ್ಯವಾದಗಳು. ಇದು ಒಂದು ಕನ್ನಡ ಲೈಫ್ ಸ್ಟೋರಿ. ಮದುವೆಯಾಗಿರುವವರು ಪಾಲಿಸಲೇಬೇಕಾದ ಬೆಡ್ರೂಮ್ ರೂಲ್ಸ್ಗಳಿವು. ವೈವಾಹಿಕ ಸಂಬಂಧದಲ್ಲಿ ಲೈಂಗಿಕತೆ ಬಹಳ ಮುಖ್ಯ. ಲೈಂಗಿಕತೆಯಲ್ಲಿ ಕೊರತೆ ಉಂಟಾದರೆ ವೈವಾಹಿಕ ಜೀವನವು ನಿರಾಸವಾಗಿರುತ್ತದೆ. ಹಾಗಾಗಿ ದಾಂಪತ್ಯಗಳು ಕೆಲವೊಂದು ನಿಯಮಗಳನ್ನು ಪಾಲಿಸಿದರೆ ಲೈಂಗಿಕ ಜೀವನ ಸುಖವಾಗಿರಬಹುದು. ನೀವು ದೀರ್ಘಕಾಲದವರೆಗೆ ಸಂಬಂಧದಲ್ಲಿದ್ದಾಗ ದೈನಂದಿನ ಒತ್ತಡದಿಂದಾಗಿ ಬ್ಯೂಸ್ ಶೆಡ್ಯೂಲ್ನಿಂದಾಗಿ ವಿವಾಹಿತ ದಾಂಪತ್ಯಗಳು ತಮ್ಮ ಲೈಂಗಿಕ ಜೀವನದ ಕಡೆ ಗಮನ ಹರಿಸುವುದಿಲ್ಲ, ಲೈಂಗಿಕವಾಗಿ ಸೆಳೆಯಲ್ಪಡುವುದಿಲ್ಲ. ಅದರಿಂದ ಲೈಂಗಿಕ ಜೀವನವು ಸಂಪೂರ್ಣವಾಗಿ ಬೋರ್ ಆಗಿರುತ್ತದೆ. ನಿಮ್ಮ ಲೈಂಗಿಕ ಜೀವನವನ್ನು ಕಲರ್ಫುಲ್ ಆಗಿಸಲು ಪ್ರತಿ ವಿವಾಹಿತ ದಾಂಪತ್ಯಗಳು ಬೆಡ್ರೂಮ್ನಲ್ಲಿ ಈ ನಿಯಮಗಳನ್ನು ಪಾಲಿಸಲೇಬೇಕು. ನಿಮ್ಮ ಸಂಗಾತಿ ಆರಂಭಿಸಲೆಂದು ಕಾಯ್ದಿರಿ. ನಿಮಗೆ ಸುಖಕ್ಕಾಗಿ ನಿಮ್ಮ ಸಂಗಾತಿಯ ಮೇಲೆ ಅವಲಂಬಿತರಾಗಬೇಡಿ. ನೀವು ಅವರಿಗೆ ಒಳ್ಳೆಯ ಭಾವನೆ ಮೂಡಿಸಬಹುದು. ಸಂಭೋಗದ ಸಮಯದಲ್ಲಿ ನಿಮ್ಮ ಸಂಗಾತಿಗೆ ಆರಂಭಿಸಬೇಕೆಂದೇನಿಲ್ಲ. ನೀವು ಆರಂಭಿಸುವ ಮೂಲಕ ನಿಮ್ಮ ಸಂಗಾತಿಯ ಆನಂದವನ್ನು ಅನುಭವಿಸುವಂತೆ ಮಾಡಿ. ನಿಮ್ಮ ಸಂಗಾತಿಯೇ ನಿಮ್ಮನ್ನು ಸಂತೋಷಪಡಿಸುತ್ತಿದ್ದಾರೆ, ದಯವಿಟ್ಟು ಅವರಿಗೂ ಸಂತೋಷವನ್ನು ನೀಡಿ. ಲೈಂಗಿಕ ಸಮಯದಲ್ಲಿ ಫೋರ್ಪ್ಲೇ ಬಹಳ ಮುಖ್ಯ, ಏಕೆಂದರೆ ಅದು ಭಾವನೆಗಳ ಆಟವನ್ನು ಒಳಗೊಂಡಿರುತ್ತದೆ. ಕೆಲವು ಮಹಿಳೆಯ ಕ್ಲೈಮ್ಯಾಕ್ಸ್ಗೆ ಬಹಳ ಸಮಯ ತೆಗೆದುಕೊಳ್ಳುತ್ತಾರೆ, ಏಕೆಂದರೆ ಯಾವುದೇ ಫೋರ್ಪ್ಲೇ ಒಳಗೊಂಡಿರುವುದಿಲ್ಲ. ಫೋರ್ಪ್ಲೇ ಲೈಂಗಿಕ ಪರಾಕಾಷ್ಠೆಗಳನ್ನು ತಲುಪುವ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ. ನಿಮ್ಮ ಲೈಂಗಿಕ ಕಲ್ಪನೆಗಳ ಬಗ್ಗೆ ಸಂಗಾತಿ ಜೊತೆ ಮಾತನಾಡಿ. ಪ್ರತಿಯೊಬ್ಬರ ವಿಭಿನ್ನ ಲೈಂಗಿಕ ಕಲ್ಪನೆಗಳನ್ನು ಹೊಂದಿರುತ್ತಾರೆ, ಹಾಗಾಗಿ ಅದು ತಪ್ಪು ಎಂದು ಹೇಳಲು ಸಾಧ್ಯವಿಲ್ಲ. ನಿಮ್ಮ ಕಲ್ಪನೆಗಳ ಬಗ್ಗೆ ನಿಮ್ಮ ಸಂಗಾತಿಯೊಂದಿಗೆ ಮಾತನಾಡಿ. ಆಗ ಮಾತ್ರ ನಿಮ್ಮ ಸಂಗಾತಿ ನಿಮ್ಮ ಲೈಂಗಿಕ ಕಲ್ಪನೆಗಳಿಗೆ ಒಲವು ತೋರುತ್ತಾರೆ. ಲೈಂಗಿಕ ಸಮಯದಲ್ಲಿ ಹೊಸ ನಿರೀಕ್ಷೆಗಳನ್ನು ಹೊಂದಿರಿ. ನಿಮ್ಮ ಸಂಗಾತಿ ಆಕೆಗೆ ಮನಸ್ಸಿನ ಇತ್ತೀಚೆಯನ್ನು ನಿಮ್ಮಲ್ಲಿ ಹೇಳದೇ ಇರಬಹುದು, ಆದರೆ ಪ್ರತಿ ಬಾರಿಯೂ ಅದೇ ಸ್ಥಾನಗಳನ್ನು ಪುನರಾವರ್ತಿಸುವುದರಿಂದ ಅವರು ಬೇಜಾರುಗೊಳ್ಳಬಹುದು. ಹಾಗಾಗಿ ಪ್ರತಿ ಬಾರಿ ನಿಮ್ಮನ್ನು ಮತ್ತು ನಿಮ್ಮ ಸಂಗಾತಿಯನ್ನು ಪ್ರಚೋದಿಸುವ ಕೆಲವು ಹೊಸ ಸ್ಥಾನಗಳನ್ನು ಪ್ರಯತ್ನಿಸುವುದು ಮುಖ್ಯವಾಗಿದೆ. ಮೌಖಿಕ ಸಂಭೋಗದಲ್ಲಿ ತೊಡಗಿಸಿಕೊಳ್ಳಿ. ಮೊದಲು ನೀವು ಮುತ್ತಿನಿಂದಲೇ ಪ್ರಾರಂಭಿಸಬೇಕು. ನಿಮ್ಮ ಸಂಗಾತಿಯ ತುಟಿಗಳಿಗೆ ಮುತ್ತು ನೀಡಿ. ಅತ್ಯಂತ ಸೂಕ್ಷ್ಮ ಮತ್ತು ಇಂದ್ರಿಯ ಪ್ರದೇಶಗಳಲ್ಲಿ ನಿಮ್ಮ ಸಂಗಾತಿಯನ್ನು ಚುಂಬಿಸಿ. ನಿಮ್ಮ ಸಂಗಾತಿಯನ್ನು ಉತ್ಸುಕವಾಗಿಸುತ್ತದೆ ಮತ್ತು ನಿಮ್ಮಿಬ್ಬರ ನಡುವಿನ ಅನ್ಯೋನ್ಯತೆಯ ಇನ್ನಷ್ಟು ರೊಮ್ಯಾಂಟಿಕ್ ಆಗಿಸುತ್ತದೆ. ವಾರಕ್ಕೊಮ್ಮೆಯಾದರೂ ಸಂಭೋಗದಲ್ಲಿ ತೊಡಗಿಕೊಳ್ಳಿ. ಇದರಿಂದ ದಾಂಪತ್ಯಗಳು ಲೈಂಗಿಕವಾಗಿ ಹತಾಶೆ ಮತ್ತು ಕೋಪವನ್ನು ಅನುಭವಿಸಬಹುದು. ಇಂತಹ ಯಾವುದೇ ತೋಡುಗಳನ್ನು ತಪ್ಪಿಸಲು ನಿಮ್ಮ ಸಂಗಾತಿಯೊಂದಿಗೆ ಸಂಭೋಗಿಸುವಂತೆ ಗಮನಹರಿಸಿ. ಫ್ರೆಂಡ್ಸ್, ಈ ಸ್ಟೋರಿ ಪೂರ್ತಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ಗೆ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರಿಗೂ ಲವ್ ಯು ಸೋ ಮಚ್. ಥ್ಯಾಂಕ್ ಯು.